ಕನಿಷ್ಠ ಗೌರವಧನವನ್ನು ಪಾವತಿ ಮಾಡಿ ಕೇಂದ್ರ ಮಾರ್ಗಸೂಚಿಯನ್ನು ಉಲ್ಲೇಖಿಸಿ ರಾಜ್ಯದಲ್ಲಿ ಆಶಾ ಕಾರ್ಯಕರ್ತರನ್ನು ತರ್ಕಬದ್ಧಗೊಳಿಸುವ ಹೆಸರಿನಲ್ಲಿ ಸಾವಿರಾರು ಆಶಾ ಕಾರ್ಯಕರ್ತರನ್ನು ಕೈ ಬಿಡುವ ಪ್ರಕ್ರಿಯೆ ನಿಲ್ಲಿಸಿ ಆಶಾ ಸುಗಮಕಾರರನ್ನು ಸೂಕ್ತ ವೇತನದೊಂದಿಗೆ ಮುಂದುವರಿಸಬೇಕು. ಆಶಾ ಸುಗಮಕಾರರಿಗೆ 2024-25ರಲ್ಲಿ ಹೆಚ್ಚಳ ಆದ ಗೌರವಧನ 6,000 ಒಂದು ವರ್ಷದ ಬಾಕಿ 1,000 ರಂತೆ ಎಲ್ಲಾ ಸುಗಮಕಾರರಿಗೆ ರಾಜ್ಯಾದ್ಯಂತ ಕೇಂದ್ರದ ಪ್ರೋತ್ಸಾಹಧನ ಆಶಾ ಕಾರ್ಯಕರ್ತರು ಕೆಲಸ ಮಾಡಿದಷ್ಟು ಬರುತ್ತಾ ಇಲ್ಲ. ಈ ಸಮಸ್ಯೆ ಬಗೆಹರಿಸಿ ಆಶಾಗಳಿಗೆ ಕೂಡಲೇ ಬಾಕಿ ಇರುವ ಪ್ರೋತ್ಸಾಹಧನ ನೀಡಿ ಹಲವಾರು ವರ್ಷಗಳಿಂದ ಬಾಕಿ ಇರುವ ವಿವಿಧ ಕಾಂಪೊನೆಂಟ್ಗಳ ಹಣ ಬಿಡುಗಡೆ ಮಾಡಿ ರಾಜ್ಯ ಸರ್ಕಾರದ ಗ್ಯಾರಂಟಿ 1,000 ಬಿಡುಗಡೆ ಮಾಡಿ ಅಂತ ಹೇಳ್ತೇವೆ ಸರ್. ಈಗ ನಮ್ಮ ಆಶೆಗಳನ್ನ ಹೆಣ್ಮಕ್ಳನ್ನ ಮನೇಲಿದ್ದಾರ ಓದಕ್ ಬರೆಯಕ್ ಬಂದ್ರೆ ಸಾಕು, ನೀವು 6-7ನೇ ಕ್ಲಾಸ್ ಓದಿದ್ರೆ ಸಾಕು, ತಾಯಿ ಮಣ್ಣ ಶಿಶು ಮಣ್ಣ ಕಡಿಮೆ ಮಾಡಿ ಅಂತ ನಮ್ಮ ಸರ್ಕಾರ ತಗೊಂಡ್ರು. ಆದ್ರೆ ಈಗ ಎಲ್ಲ ಇಂಟರ್ನೆಟ್ಗಳು ಬಂದ್ಬಿಟ್ಟಿದೆ, ಮೊಬೈಲ್ ಆಪ್ಗಳಲ್ಲಿ ಕೆಲಸ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಬರೋಂಥವ್ರು ಸ್ವಲ್ಪ ಎಜುಕೇಶನ್ ಇರೋರು ಮೊಬೈಲ್ ಆಪ್ಗಳಲ್ಲಿ ಕೆಲಸ ಮಾಡ್ತಾರೆ. ಇಲ್ಲೇ ತುಂಬಾ ತೊಂದರೆ ಆಗ್ತಾ ಇದೆ. ಅದರಲ್ಲಿ ಈಗ 7,000 ಆಸೆಗಳನ್ನ ತರ್ಕಬದ್ಧಗೊಳಿಸ್ತೀವಿ. ಹಿಂದೆಲ್ಲ ನಮ್ಮನ್ನು ತಗೊಂಡಿರೋದು 1,000 ಆಶೆಗಳಿಗೆ 1,000 ಜನಸಂಖ್ಯೆಗೆ ಒಬ್ಬ ಆಶಾ ಅಂತ ತಗೊಂಡ್ರು. ಈಗ ಹೇಳ್ತಿದ್ರೆ 2,500 ಜನಸಂಖ್ಯೆಗೆ ಒಬ್ಬ ಆಶಾ ಇರಬೇಕು, ಉಳಿದವರು ಬೇಡ ಡಿ ಗ್ರೂಪ್ ನೌಕರಾಗಿ ತಗೋತೀವಿ ಅಂತ ಹೇಳ್ತಾರೆ. ಸುಳ್ಳು ಆಶ್ವಾಸನೆ ಕೊಡ್ತಾ ಇದ್ದಾರೆ. ಡಿ ಗ್ರೂಪ್ ನೌಕರಾಗಿ ಕೆಲಸ ಮಾಡ್ತಾ ಇರೋರಿಗೆ ಸರಿಯಾಗಿ ಸಂಬಳ ಗೊತ್ತಾ ಇಲ್ಲ. 3 ತಿಂಗಳು 6 ತಿಂಗಳು ಆಗ್ತಾ ಇದೆ. ಅದರಲ್ಲಿ ನಮ್ಮ ಆಶೆಗಳಿಗೆ ಸುಳ್ಳು ಆಶ್ವಾಸನೆ ಕೊಟ್ಟು ಡಿ ಗ್ರೂಪ್ ನೌಕರಾಗಿ ತಗೋತೀವಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸರ್ಕಾರ. ಅಲ್ಲ ಸ್ವಾಮಿ, 2025 ಇಸ್ವಿಲಿ ನೀವು ಪ್ರೋತ್ಸಾಹಧನ ಗೌರವಧನ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಕೂಗಿದ್ರಿ. ಆದ್ರೆ ನಮ್ಗೆ ಇಷ್ಟು ವರ್ಷದ ಮೇಲೆ 2 ತಿಂಗಳು ಆಗೈತೆ, ಇನ್ನೂ ಅದೇ ಅಮೌಂಟ್ ಬಂದಿಲ್ಲ. ಮುಂದೆ ಮಾರ್ಚ್ 6 ಬಜೆಟ್ನಲ್ಲಿ ಬರುವಂತ ಬಜೆಟ್ನಲ್ಲಿ ನುಡಿದಂತೆ ನಡ್ಕೊಳ್ಳಿ ಸ್ವಾಮಿ ಅಂತ ಹೇಳಿ ಈ ಇಡೀ ರಾಜ್ಯಾದ್ಯಂತ ಇವತ್ತು ಪುಸ್ತಕನ ಮಾಡ್ತಾ ಇದ್ದೀವಿ. ನಿಮ್ಮ ಮುಖಾಂತರ ನಮ್ಮ ಸರ್ಕಾರಕ್ಕೆ ಈ ಮನವಿ ಪತ್ರವನ್ನು ಸಲ್ಲಿಸಬೇಕು. ಈ ಆಶಾಗಳನ್ನ ತರ್ಕಬದ್ಧಗೊಳಿಸುವ ಪ್ರಕ್ರಿಯೆ ಈ ಕೂಡ ನಿಲ್ಲಿಸಲಿಲ್ಲ ಅಂದ್ರೆ ಮುಂದೆ ವಿಧಾನಸೌಧದ ಮುಂದೆಗಳನ್ನೇ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಈಗಿನ ಬೆಲೆಗೆಲ್ಲ ದುಬಾರಿ ಆಗಿದೆ. 7,000 ದುಡ್ಡು ತಗೊಂಡು ನಾವು ಹೇಗೆ ಸರ್ ಜೀವನ ನಡೆಸೋದು? ವರ್ಷಕ್ಕೊಂದ್ಸರಿ ನೀವು ಮಿನಿಸ್ಟ್ರಿಗಳು MP MLAಗಳೆಲ್ಲ ಲಕ್ಷ ಸಂಬಳ ಹೆಚ್ಚು ಮಾಡ್ತಿದ್ದೀವಿ. ನಾವು ಕೂಲಿ ಕಾರ್ಮಿಕರಿಗೆ ಒಂದು ಅಮೌಂಟ್ ಮಾಡುವಂತ ಕೆಲಸಕ್ಕೆ ಒಂದಿಷ್ಟು ಹಣ ಕೊಡ್ತಾ ಇರೋಲ್ಲ ಸರ್. ನಾವು ಜೀವನ ನಡೆಸೋದು ಹೇಗೆ ಸರ್? ಮಕ್ಕಳಿಗೆ ಶಿಕ್ಷಣ ಕೊಡೋದು ಹೇಗೆ? ನಾವು ಜೀವನ ನಡೆಸೋದು ಹೇಗೆ? ಎಲ್ಲ ವಿಧವೆನೇ ಇದ್ದಾರೆ. ಹೆಣ್ಮಕ್ಳು ಪರ, ನಾವು ಮಹಿಳೆಯರ ಪರ ಅಂತಾರೆ. ಹೆಣ್ಮಕ್ಳು ನಾವು ಇಷ್ಟೆಲ್ಲ ನಮ್ಗೆ ಎಲ್ಲಾ ಸೌಕರ್ಯ ಕೊಟ್ಟಿದೆ. ನಾವ್ ಯಾಕೆ ಸರ್ ಬೀದಿಗೆ ಬಂದಿರೋದು ಸ್ಟ್ರೈಕ್ ಮಾಡ್ತಿದ್ವಿ? 7,000 ತಗೊಂಡು ಹೆಂಗೆ ಸರ್ ಜೀವನ ನಡೆಸೋದು? ನೀವೇ ಹೇಳಿ ಸರ್. ಎಲ್ಲ ಬೆಲೆಗಳೆಲ್ಲ ದುಬಾರಿ. ಏನ್ ಮಾಡೋದು ಸರ್? ಮೊಬೈಲ್ ಕೆಲಸ ಮಾಡಕ್ ಬಂದವ್ರಿಗೆಲ್ಲ ಮೊಬೈಲ್ ಕೆಲಸ ಮಾಡ್ಲೇಬೇಕು. ಮಾಡ್ಲಿಲ್ಲ ಅಂದ್ರೆ ಮನೆಗೆ ಹೋಗಿ ಅಂತ ಹೇಳ್ತಾರೆ. ಈ ತರ ಇರೋರು ಈಗ ಕಾಲ ಚೇಂಜ್ ಆಯ್ತು ಅಂತ ಹೇಳ್ತಾರೆ. ಎಜುಕೇಶನ್ ಇರೋದೇನೋ ಮಾಡ್ತಾರೆ ಸರ್, ಎಜುಕೇಶನ್ ಇಲ್ಲದವ್ರು ಏನ್ ಮಾಡ್ತಾರೆ ಸರ್? ಮೊಬೈಲ್ ಆಪರೇಟರ್ ಏನ್ ಮಾಡ್ತಾರೆ ಸರ್? ಅದಕ್ಕೆ ಇವೆಲ್ಲ ಕೈ ಬಿಡಬೇಕು ಅಂತ ಹೇಳಿ ಈ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರ ತಲುಪಿಸ್ಬೇಕು ಅಂತ ಕೇಳ್ತಾ ಇದ್ದೀವಿ ಸರ್. ಧನ್ಯವಾದಗಳು. ಹೇಳ್ತಿರಲ್ಲ ನೀವು, ನಾನು ಯಾರದೇ ಪರವಾಗಿ ವಿರುದ್ಧವಾಗಿರುತ್ತಲ್ಲ, ನೀವೇನು ಹೇಳ್ತಿರಲ್ಲ ಮೊಬೈಲ್ ಬಂತು ಅಂದಾಗ ಮೊಬೈಲು ಅಂತ ಅಜ್ಜಿ ನೋಡಿ ಮೊಬೈಲಲ್ಲಿ ವಾಟ್ಸಪ್ ಮಾಡ್ತಾ ಇದ್ದಾರೆ, ಹೌದಾ? ರೀಲ್ಸ್ ಮಾಡ್ತಾ ಇದ್ದಾರೆ. ಮಾಡಿದವರು ಅಜ್ಜಿ ರೀಲ್ಸ್ ಮಾಡ್ತಾರ. ಹಾಗೆ ಕಲ್ಕೊಂಡು ಮಾಡಿದರೆ ಇವಾಗ ಆ್ಯಪ್ಗಳಿಗೆ ಏನಿದೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಕಲ್ಕೊಂಡು ಮಾಡಿ ಸರಿ ಹೇಳೋದು ಸರ್ಕಾರದ ಪಾಲಿಸಿನ ನಾನು ಯೂಸ್ ಮಾಡೋದು ಬರೋದಿಲ್ಲ, ಬರೋದಿಲ್ಲ. ಈಗ ನಮಗೂ ಕೆಲಸ ಕೊಟ್ಟಿದ್ದಾರೆ, PDP ಕೆಲಸ ಕೊಡ್ತಾರೆ, ಯಾರ ಮೂಲಕ ಮಾಡೋದಕ್ಕೆ ಅಂತೇಳಿ DLO ಕೆಲಸ ಇದೆ. ನೀವು DLO ಕೆಲಸ ಮಾಡ್ತೀವಿ. ಏನಂದರೆ ಮೊಬೈಲ್ ಆ್ಯಪ್ ಮಾಡ್ಕೊಂಡು ಕೈಯಿಂದ ಬರೆಯೋದು ಕೆಲಸ ಈಗ ಹೋಗಿದೆ, ಹೌದಾ? ಆದ್ದರಿಂದ ಟಿಕೆಟ್ ಎಲ್ಲ ಕೆಲಸ ಮೊಬೈಲ್ ನೆಟ್ರಿಂದ ಈಗ ಸರ್ಕಾರದ ಪಾಲಿಸಿ, ಅದನ್ನು ಪ್ರಶ್ನಿಸೋಕ್ಕೆ ನನಗೆ ಅಧಿಕಾರ ಇಲ್ಲ. ನೀವೇನು ಮನವಿ ಕೊಟ್ಟಿಲ್ಲ ನಿಮ್ಮ ವೇತನದ ಮೂಲಕ, ನಿಮ್ಮ ವೇತನದ ಬಗ್ಗೆ ಆಗಲಿ, ನಿಮ್ಮ ಅನುಕೂಲ ಬಗ್ಗೆ ಅದ್ರ ಬಗ್ಗೆ ಏನಿದ್ರು ಇದು ಸರ್ಕಾರದ ಹಂತದಲ್ಲಿ ಹೋಗಬೇಕಾಗಿತ್ತು. ಅದನ್ನು ದಯವಿಟ್ಟು ಸರ್ಕಾರದ ಗಮನಕ್ಕೆ ನಿಮ್ಮ ಮನವಿಯನ್ನು ಕಳಿಸ್ಕೊಡ್ತೀನಿ. ಅದೇ ರೀತಿ ನಿಮ್ಮ ಜೊತೆಗೆ ಕೆಲಸ ಮಾಡುವಾಗ ನಾನು ನಿಮಗೇನು ಸರ್ಕಾರ ಕೊಡ್ತೀನಿ, ಅದೇ ರೀತಿ ನಿಮಗೆ ಕೂಡ ನನಗೆ DLO ಯಾರು ಗಿಫ್ಟ್ ಮಾಡಿದಮ್ಮ, ನಿಮ್ಮ ಸಂಬಳ ಬಂದಿರಮ್ಮ, ಈಗ ಯಾರು ಮಾಡ್ತೀರಿ? ಆಯ್ತು, ಆರ್ಡರ್ ಮಾಡ್ತಿದ್ದಲ್ಲ ಅವ್ರಿಗೂ 6,000 ಮತ್ತೆ 20% ಪೇಮೆಂಟ್ ಮಾಡಿದ್ದೀವಿ. ಒಂದು ವಾರ 15 ಡಿಲೇ ಮಾಡೋದು ಯಾರನ್ನಿರಲಿ ಅಷ್ಟು ನಾನು ಕೆಲಸ ಮಾಡಿ ಅವರಿಗೆ ನಾನು ಸ್ವಲ್ಪ ಸೇವೆಯನ್ನು ಸಲ್ಲಿಸ್ತೀನಿ.
ಅದೇ ರೀತಿ ನಿಮ್ಮಿಂದಾಗಲಿ ಆಶಾ ಕಾರ್ಯಕ್ರಮದಲ್ಲಿ ಅಂಗನವಾಡಿ ಮತ್ತೊಂದಿರಲಿ ನೀವೇನು ನಮ್ಮ ಇಲಾಖೆಗಳಿಗೆ ಕೆಲಸ ಮಾಡ್ತೀರಿ ದಯವಿಟ್ಟು ನೀವು ಕಾಯ ವಾಚ ಕೆಲಸ ಮಾಡ್ತಾ ಇದ್ರಿ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ನಿಮ್ಗೆ ಬೇಕಾದ ಅನುಕೂಲ ಕೇಳಿದ್ದು ನೀರಿನ ಕೂಡ ನಮ್ಮ ಸರ್ಕಾರಕ್ಕೆ ಕಳಿಸ್ಕೊಡ್ತೀನಿ.